ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 9 ಜುಲೈ ಶ್ರೀ ಮಹಾರಾಜರವರ ಪ್ರವಚನ, ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡಬೇಕು. ನಾಮ ತೆಗೆದುಕೊಳ್ಳುವ ನಿಶ್ಚಯ. ನಿಶ್ಚಯ ಮೀನ್ಸ್ ಡಿಸೈಡ್ ಕರ್ನಾ ಹೇ. ಕ್ಯಾ ಡಿಸೈಡ್ ಕರ್ನಾ ಹೇ? ನಾನು ನಾಮವನ್ನು ತೆಗೆದುಕೊಳ್ಳುತ್ತೇನೆ. ಎಲ್ಲಿಯವರೆಗೂ? ಕಡೆ ಉಸಿರಿರೋವರೆಗೂ. ಅಂದರೆ ಭಗವಂತನ ಸ್ಮರಣೆಯಲ್ಲಿ ನಾನು ಕಡೆ ಉಸಿರಿನವರೆಗೂ ಬದುಕುತ್ತಾ ಇರುತ್ತೇನೆ ಅನ್ನೋದನ್ನು ಅರಿವು ಮಾಡ್ಕೋಬೇಕು. परमात्मा नाम जप करने का, लेने का निश्चय करना है. कहते हैं श्री महाराज जी आज कि आप निश्चय करो ज़िंदगी में, कि जैसे निश्चय हम प्रपंच में करते हैं, दुनिया में करते हैं. मैं दुकान खोल दूंगा, मैं बड़ी गाड़ी ले लूँगा, मैंने डिसाइड कर लिया है जी मैं इंजीनियर बनूंगा, मैंने डिसाइड कर लिया है कि मैं ये हासिल करके रहूँगा. तो जैसे प्रपंच में आप दुनिया में डिसाइड करते हो, वैसे ही यहाँ परमात्मा के पास आकर परमात्मा में गुरु के पास निश्चय करो कि मैं जो भी करूँगा स्मरण में, भगवान के सिमरन में, ये जो भी कुछ काम हो रहा है परमात्मा का ही हाथ उसमें है. वो चाहे फल जैसा भी निकले, ये निश्चय होना चाहिए. तो क्या होगा? जो भी हम काम करेंगे फिर उसका फल जैसा भी होगा, जैसे परमात्मा ने उसको रखा है निश्चित यही फल प्राप्त होना है, वही फल प्राप्त हमें होता रहेगा. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಯಾವುದು ದೃಶ್ಯವಿರುತ್ತದೆಯೋ ಅದು ಇಂದಲ್ಲ ನಾಳೆ ನಾಶವಾಗುತ್ತದೆ. ದೃಶ್ಯವು ಸ್ವತಂತ್ರವಾಗಲು ಇರುವುದಿಲ್ಲ. ಅದು ಭಗವಂತನ ಅಧೀನವಾಗಿರುವುದರಿಂದ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬುದನ್ನು ನಾವು ತಿಳಿಯಬೇಕು. ದೇಹವು ದೃಶ್ಯವೇ ಆಗಿರುತ್ತದೆ ಹಾಗೂ ಅದನ್ನು ನಮ್ಮ ದೇಹವು ದೃಶ್ಯವೇ ಆಗಿರುತ್ತದೆ ಹಾಗೂ ಅದನ್ನು ನಡೆಸುವ ಭಗವಂತನು ದೇಹದಲ್ಲಿ ಇರುತ್ತಾನೆ. ಏನು ಹೇಳ್ತಾರೆ? ಜಗತ್ತಿನಲ್ಲಿ ಕಾಣಿಸ್ತಾ ಇರೋದು ಏನಾದ್ರು ನೀವು ವಸ್ತು ನೇಮ್ ಇಟ್, ಯು ನೇಮ್ ದ ಆಬ್ಜೆಕ್ಟ್ ಆ್ಯಂಡ್ ಇಟ್ ಈಸ್ ಆಲ್ ಪೆರಿಷೇಬಲ್. ಏನೂ ಶಾಶ್ವತ ಅಲ್ಲ. ಮನುಷ್ಯನಿಂದ ಹಿಡಿದು ಬಾಹ್ಯವಾಗಿ ಮಾಡಿರೋದು ಎಲ್ಲ ಅದು ಅವನ ಅಧೀನದಲ್ಲಿದೆ. ಎಷ್ಟು ಕಾಲಖಂಡದಲ್ಲಿ ಈ ವಸ್ತು ನಮ್ಮ ಹತ್ರ ಇರಬೇಕು ಅಂತ ಡಿಸಿಷನ್ನು ಪರಮಾತ್ಮಂದೇ ಇದೆ. ಹಾಗಾಗಿ ನಮ್ಮದು ಆಟ ಅಲ್ಲೇನೂ ನಡೆಯೋಕ್ಕೆ ಸಾಧ್ಯತೆಯೇ ಇಲ್ಲ. ಇಷ್ಟು ಸರಳವಾಗಿ ಮಹಾರಾಜರು ನಮಗೆ ತಿಳಿಸ್ಕೊಡ್ತಾರೆ. ಅಂದಮೇಲೆ ಇಷ್ಟು ಸರಳ ಮಾತು ನಮಗೆ ನಾವು ಬರೆಯುವಾಗ ನಮಗೆ ಯೋಚನೆನೇ ಬರೋದಿಲ್ವಲ್ಲ. ಡೀಪ್ ಕಂಡೋಲೆನ್ಸಸ್, ಅವ್ರು ಹಿಂಗೆ ಆಗ್ಬಿಡ್ತು ರೀ, ಅವ್ರು ಹೋಗ್ಬಿಟ್ರು ರೀ, ನಮಗೆ ಇದೇ ಬರ್ತಿಲ್ಲ, ನಾವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತಿಲ್ಲ. ಏನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿಲ್ಲ? ದೃಶ್ಯದಲ್ಲಿ ಇರುವ ಎಲ್ಲ ನಾಳೆ ಇಂದಿಲ್ಲ ನಾಳೆ ನಾಶಿವಂತ ಅಂದಮೇಲೆ ಈ ದೇಹನೂ ಕೂಡ ನಾಶಿವಂತನೇ ಇರೋದು. ಪಂಚಮಹಾಭೂತಗಳಿಂದ ಆಗಿರೋ ಈ ಶರೀರ, ಈ ಚರ್ಮ, ಅಸ್ಥಿ, ಮಾಂಸ, ಮಜ್ಜ ಇವತ್ತನ್ನ ನಾಳೆ ಬಿದ್ದೋಗೋದು. ಇನ್ನೊಬ್ರು ಬಿದ್ದು ಹೋದಾಗ ನಾವು ನೋಡಿದಾಗ ನಮಗೆ ಅರಿವು ಮಾಡಿಕೊಡ್ಬೇಕಪ್ಪ, ಇನ್ನು ನನ್ನ ಹತ್ರ ಎಷ್ಟು ಟೈಮ್ ಉಳಿದಿದೆ, ಈ ಟೈಮನ್ನು ನಾನು ಹೆಂಗೆ ಬಳಕೆ ಮಾಡಬೇಕು ಅನ್ನೋ ಕಡೆ ಗಮನ ಹರಿಸೋ ಬದಲಾಗಿ ವಿ ಆರ್ ವೆರಿ ಸಾರಿ, डीप कंडोलेंसेस, वी कैनॉट इमेजिन. व्हाट यू कैनॉट इमेजिन? क्या इमेजिन नहीं कर सकते हैं कि जो सामने वाला व्यक्ति है उसका निधन हुआ है, कल मेरा भी होगा. ये देह कालखंड में आया है, इसको लिमिटेड टाइम है, लिमिटेड टाइम को बराबर से यूटिलाइज करो. महाराज कहते हैं ये देह जो है ये भी दृश्य दिखता है ना, आंखों के सामने ये देह, मेरा देह मुझे दिख रहा है, दूसरे का देह दिख रहा है. तो जो भी दिख रहा है वो नाशीवंत है, लेकिन उसके अंदर रहने वाला जो परमात्मा है, परम पिता परमात्मा कहो, आत्मन कहो, ब्रह्मन कहो, वस्तु कहो, सद्वस्तु कहो, वो इसका चालक है. जब तक वो सवेरे इसको चलाएगा नहीं, ये उठेगा ही नहीं. देह जड़ है, जड़, वो उठता नहीं है. इसको उठाने वाला अंदर से, इंद्रियों को डायरेक्शन देने वाला, मन को डायरेक्शन देने वाला, बुद्धि को डायरेक्शन देने वाला अंदर बैठा है. वो इस देह के अंदर रहकर इस देह को चलाएगा. जैसा उसका मर्जी होगा वो ये जीवात्मा चलेगा. लेकिन ये भूल जाता है.
ये कहता है नहीं मैंने किया है, मेरा अचीवमेंट है, मैंने घर लिया है, घर का गृह प्रवेश किया है, मैंने, किसने बनाया है जी? मैंने घर बनाया है। तुमको बुद्धि किसने दिया है घर बनाने को? परमात्मा ने दिया, वो भूल ही जाते हैं हम। ನಾವು ಅವನ ಅನುಸಂಧಾನದಲ್ಲಿ ಇರುವ ಪ್ರಯತ್ನ ಮಾಡಬೇಕು, ಕೋಶಿಶ್ ಮಾಡಲೇಬೇಕು. ಈ ಅನುಸಂಧಾನವು ಭಗವಂತನ ನಾಮದಿಂದ ಸಾಧಿಸುವುದರಿಂದ ನೀವೆಲ್ಲರೂ ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡಿರಿ. ಈ ಅನುಸಂಧಾನ ಎಲ್ಲಿಂದ ಸಾಧ್ಯ ಆಗುತ್ತೆ? भगवान के नाम को लेने से ये होगा क्या? हर पल हमें याद रहना चाहिए कि ये जग जो है परमात्मा ने निर्माण किया है और उसके हिसाब से चलेगा, हमारे मन के हिसाब से नहीं चलेगा. ನಮ್ಮ ಚಿತ್ತವು ನಾಮದಲ್ಲಿ ತೊಡಗಿತೆಂದರೆ ದೇಹವನ್ನು ಪ್ರಾರಬ್ಧದ ಸ್ವಾಧೀನಗೊಳಿಸಲು ಬರುತ್ತದೆ. ಈ ಕಲೆಯು ಯಾರಿಗೆ ಸಾಧಿಸುತ್ತದೆಯೋ ಅವರಿಗೆ ಸುಖ ದುಃಖದ ಬಾಧೆ ಉಳಿಯುವುದಿಲ್ಲ. जिसको ये कला साध गई, कैसी कला? कि इस देह को हमारे जो प्रारब्ध जिसे हम कहते हैं उस पर छोड़ दो. जो होगा परमात्मा की इच्छा से, नफ़ा होगा, नुकसान होगा, प्रॉफिट होगा, लॉस होगा. आज हंस रहे हैं, कल रोते हैं, आज दुख रहा है, कल ठीक हो जाएगा. जो भी है वो सब परमात्मा की इच्छा से हो रहा है. ऐसा जिसका इरादा पक्का हो गया उसको सुख दुख की बाधा नहीं होगी, ऐसा श्री महाराज कहते हैं. बाधा नहीं होगी क्या मतलब? सुख और दुख आएंगे नहीं क्या जी? आएंगे. सुख और दुख आँख में चोली खेलते रहते, हाइड एंड सीक. आज बहुत अच्छा अचीवमेंट हो गया, हमने अपना सुख में सबको पेड़ा बांट दिया. कल फिर क्या हो गया? हम गिर गए, चोट लग गई, फ्रैक्चर हो गया, जो हो गया वो दुख का कारण बन गया. तो ये आँख में चोली हमेशा चलती रहती है. सवेरे के बाद रात, रात के बाद सुबह, कॉइन का दोनों भाग, यहाँ हेड से और ये टेल है. तो ये सुख और ये दुख ऐसा चलता ही रहता है निरंतर. फिर ऐसा जिसका इरादा पक्का हो कि परमात्मा की वजह से ये सब कुछ है, उसको होता रहेगा, लेकिन उसको बाधा यहाँ से नहीं होती. हम सबको बाधा कहाँ से होती है? यहाँ से. थोड़ा कुछ बिगड़ गया, मेरे मन के खिलाफ हो गया, शुरू हो गया इधर बाधा, तो ये बाधा उसको नहीं रहेगी. ಸಂತರೂ ಕೂಡ ತಮ್ಮ ಪ್ರಾರಬ್ಧವನ್ನು ಅನುಭವಿಸಬೇಕಾಗುತ್ತದೆ. ಆದರೆ ದೇಹ ಬುದ್ಧಿಯು ಇಲ್ಲದಿರದಿಂದ ಅವರಿಗೆ ಅದರ ಸುಖ ದುಃಖವಾಗುವುದಿಲ್ಲ. संतों को भी सुख दुख अपना प्रारब्ध जो है उनको भी भोगना पड़ता है. उनका जो प्रारब्ध रहता है, उनको, संतों का जीवन में भी उनका प्रारब्ध निश्चित होता है. वो भी परमात्मा की इच्छा से ही चलते हैं. लेकिन उनको बाधा क्यों नहीं होती है? क्योंकि उनको इसका जो ये रहता है, ये इसके ऊपर कोई मोह ही नहीं रहता है. इसके लिए उनको होता रहता है, तो वो परमात्मा की लीला समझकर उसको फेस करते रहते हैं. ವ್ಯವಹಾರದ ಮಾರ್ಗದಿಂದ ನಡೆಯುತ್ತಾ ಇರುವಾಗ ಭಗವಂತನ ನಾಮವನ್ನು ಎಂದು ಮರೆಯಬಾರದು. ನಮ್ಮ ಪ್ರಯತ್ನಕ್ಕೆ ಸಿಕ್ಕ ಫಲವು ಭಗವಂತನ ಇಚ್ಛೆಯಿಂದಲೇ ಪ್ರಾಪ್ತವಾಗಿದೆ ಎಂದು ತಿಳಿದು ಅದರಲ್ಲಿಯೇ ಸಮಾಧಾನ ಹೊಂದಬೇಕು. ನಾವೇನು ಕೆಲಸ ಮಾಡ್ತೀವೋ, ಎಲ್ಲಿ ಕೈ ಹಾಕಿ ಕೆಲಸ ಮಾಡ್ತೀವೋ ಅಲ್ಲಿ ಪ್ರಯತ್ನ ಮಾಡಬೇಕು 100%. ಆದರೆ ಅದರ ರಿಸಲ್ಟ್ ಏನಿದೆ ನಮಗೆ ಗೊತ್ತಿಲ್ಲ. ಆ ರಿಸಲ್ಟ್ ಭಗವಂತ ಏನು ಕೊಡ್ತಾನೋ ಆನಂದದಲ್ಲಿರಬೇಕು. ನಾನು ಬದಲಾಯಿಸ್ಬಿಡ್ತೀನಿ ಇದನ್ನು, ನಾನು ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಅನ್ನೋದು ಯಾರು? ಈ ಮೂರ್ಖ ಮನಸ್ಸು. चैलेंज मारती ನಾನು, मैं चैलेंज करती हूँ आपको, मैं सब बदल दूंगी. कुछ नहीं हम बदल सकते, किसी का भी कुछ भी नहीं हम बदल सकते. घर में से लेकर बाहर तक हम किसी का मन परिवर्तन नहीं कर सकते. ये अपने ही हाथ में है. सद्गुरु की प्राप्ति के बाद वो मन को परिवर्तन करने का मार्ग बताते. बस करना न करना अपने हाथ में है. सो मैं दूसरे का मन बदल दूंगी, दूसरे का मन पढ़ सकती है, सब ये मूर्खता की बात है. इससे कुछ होने वाला नहीं. वो वैसा ही इंसान रहेगा, तुम उसको वैसे ही अपना लो, बस बात ख़त्म. तो क्या हो जाएगा? क्लेश का कोई सवाल ही नहीं है. लेकिन मन नहीं मानता है, इसके लिए ही दुखी पड़ा हुआ है अभी तक वो. ನಾವು ಪ್ರಾಪಂಚಿಕ ಮನುಷ್ಯರಾದ್ದರಿಂದ ಪ್ರಪಂಚದಲ್ಲಿ ಯೋಗ್ಯವಾದ ಪ್ರಯತ್ನ ಮಾಡದೇ ಇರಬಾರದು. ಪ್ರಯತ್ನ ಮಾಡಲೇಬೇಕು. ವಾಟ್ ಎವರ್ ವರ್ಕ್ ಯು ಟೇಕ್ ಅಪ್, ಯು ಹ್ಯಾವ್ ಟು ಡೂ ದ ಪ್ರಯತ್ನ. ಈ ದೇಹ ಕರ್ಮ ಮಾಡಲಿಕ್ಕೆ ಬಂದಿದೆ ಅಂದಮೇಲೆ ಯು ಹ್ಯಾವ್ ಟು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಆ್ಯಂಡ್ ಪುಟ್ ಇಟ್ ಇನ್ ದೇರ್ ವರ್ಕ್ ವಾಟ್ ಎವರ್ ಯು ಡೂ. ರಂಗೋಲಿ ಹಾಕೋದ್ರಿಂದ ಹಿಡಿದು, ಮೆಡಿಟೇಷನ್ ಮಾಡೋದ್ರಿಂದ ಹಿಡಿದು, ಪ್ರವಚನ ಮಾಡೋದ್ರ ಹಿಡಿದು, ಬಟ್ಟೆ ಒಗೆಯೋ ತನಕನೂ ಯು ಪುಟ್ ಆ್ಯಂಡ್ ಹಾರ್ಟ್ ಆ್ಯಂಡ್ ಸೋಲ್. ಆಮೇಲೆ ಫಲದ ಅಪೇಕ್ಷೆ ಮಾಡ್ಕೊಳ್ಳೋದು. ಏನು ಹೇಳ್ತಾರೆ ಹೆಬ್ಬಳ್ಳಿ ಮಹಾರಾಜರು ಈ ಬಾರಿ ಹೇಳಿದ್ರು, ಒಳ್ಳೆಯದಾಯಿತು ಮಹಾರಾಜ್ ನಿಮ್ಮ ಇಚ್ಛೆ. ಮನಸ್ಸಿನ ವಿರುದ್ಧ ಕೆಲಸ ಆಯಿತು, ಕೆಲಸ ಆಯಿತು, ಒಳ್ಳೆ ಕೆಲಸ ಆಯಿತು ಮಹಾರಾಜ್ ನಿಮ್ಮ ಕೃಪೆ ಆಯಿತು. ಕೆಲಸ ಆಗಲಿಲ್ಲ, ಅದು ವಿರುದ್ಧವಾಗಾಯಿತು, ಅದು ಪರಿಣಾಮ, ಮಹಾರಾಜ್ ನಿಮ್ಮ ಇಚ್ಛೆನೇ ಇದು.
ಸೊ ಏನಾದರೂ ಕೂಡ ಅವ್ರ ಇಚ್ಛಾ ಅವ್ರ ಕೃಪಾನೇ ನಡೆಯುತ್ತದೆ ವಿನಃ ನಮ್ಮ ಮನಸ್ಸಿನ ಆಟ ನಡೆಯುವುದಿಲ್ಲ. ಆದರೆ ಪ್ರಯತ್ನ ಮಾಡಬೇಕು, ಮನಸ್ಸು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ಅದರದ್ದು ಈ ಹುಯ್ದಾಟ ಏನಿದೆ ಅದು ಶಮನ ಆಗುತ್ತದೆ. ಆದರೆ ಪ್ರಪಂಚವೇ ನಮ್ಮ ಸರ್ವಸ್ವವೆಂದು ತಿಳಿಯದೆ ಅದರಲ್ಲಿ ಭಗವಂತನನ್ನು ಮರೆಯಬಾರದು. ಪರಮಾರ್ಥಕ್ಕೆ ಸದಾಚಾರವು ಅತ್ಯಂತ ಅವಶ್ಯವಿರುತ್ತದೆ. ಆಚರಣೆ, ಸತ್ಯದ ಅರಿವಿನಲ್ಲಿ ಆಚರಣೆ ಯಾವಾಗಲೂ ಸತ್ಯದಲ್ಲಿರಬೇಕು. ಸುಮ್ಮನೆ ಯಾರ ಉಪದೇಶಕ್ಕೂ ಮರುಳಾಗಬಾರದು ಹಾಗೂ ಅಧರ್ಮದ ಮಾರ್ಗದಿಂದ ಹೋಗಬಾರದು. ಸಂತರು ಹೇಳಿದ್ದರ ಮೇಲೆ ವಿಶ್ವಾಸವನ್ನಿಟ್ಟು ಮುಖದಲ್ಲಿ ಭಗವಂತನ ನಾಮವನ್ನಿಟ್ಟುಕೊಂಡು ಸದಾಚಾರದಿಂದ ನಡೆಯುತ್ತಾ ಪ್ರಪಂಚ ಮಾಡಬೇಕು. ಈ ರೀತಿ ಯಾರು ನಡೆಯುತ್ತಾರೋ ರಾಮನು ನಿಶ್ಚಿತವಾಗಿ ಅವರ ಕಲ್ಯಾಣ ಮಾಡುತ್ತಾನೆ ಎಂದು ವಚನ ಕೊಡುತ್ತೇನೆ. ಮಹಾರಾಜರು ನಮಗೆ ವಚನ ಕೊಡ್ತಿದ್ದಾರೆ. ಏನಪ್ಪ, ನೀವು ಇದೆಲ್ಲ ಫಾಲೋ ಮಾಡಿ ನಡೆದಿದ್ರೆ, ಡಿಸಿಪ್ಲಿನ್ ವೇದಲ್ಲಿ ನಡೆದರೆ ಜೀವನದಲ್ಲಿ ರಾಮ ನಿಶ್ಚಿತವಾಗಿಯೂ ನಮ್ಮ ಕಲ್ಯಾಣ ಮಾಡೇ ಮಾಡುತ್ತಾನೆ. ಇನ್ನೊಬ್ಬರ ತಂಟೆಗೆ ಹೋಗಬೇಡ್ರಿ, ಇನ್ನೊಬ್ಬರ ಪ್ರಾರಬ್ಧಕ್ಕೆ ಕೈ ಹಾಕಬೇಡ್ರಿ, ಇನ್ನೊಬ್ಬರ ಬಗ್ಗೆ ಮಾತಾಡಬೇಡ್ರಿ. ವಾಟ್ ಈಸ್ ದೇರ್, ಯು ಲುಕ್ ಆಫ್ಟರ್ ಯೋರ್ ಸೆಲ್ಫ್. ಬಹಳಷ್ಟು ಜನರಿಗೆ ಪ್ರಪಂಚಕ್ಕಾಗಿಯೇ ದೇವರು ಬೇಕಾಗಿರುತ್ತಾನೆ. ನಿಜವಾಗಿ ಇವರೆಲ್ಲರೂ ಇಂಗು ಜೀರಿಗೆಗಳ ಗಿರಾಕಿಗಳು ಆಗಿರುತ್ತಾರೆ. ಕೋಟ್ ಅಂಡ್ ಕೋಟ್. ದೇವರಿಗಾಗಿ ದೇವರು ಬೇಕು ಅನ್ನುವರು ನಿಜವಾಗಿಯೂ ಕಸ್ತೂರಿಯ ಅಪೇಕ್ಷೆ ಉಳ್ಳವರು. ಇಂಥವರು ಭೇಟಿಯಾಗುವುದೇ ಇಲ್ಲ. ಮಹಾರಾಜರು ಹೇಳ್ತಿದ್ರು, ನನ್ನ ಹತ್ರ ಬರೋರೆಲ್ಲ ಗಿರಾಯಿಕರು ಹೆಂಗಿದ್ದಾರೆ ಅಂದರೆ ಇಂಗು ಜೀರಿಗೆ ಗಿರಾಯಿಕರು. ಅಂದರೆ ಪ್ರಾಪಂಚಿಕ ವಸ್ತು ಬೇಡುವ ಜನರು ಗುರುಗಳ ಹತ್ರ ಹೋಗುತ್ತಾರೆ. ಗುರುಗಳೇ, ನನ್ನ ಈ ಕೆಲಸ ಮಾಡಿಕೊಡ್ರಿ, ಆ ಕೆಲಸ ಆಯಿತು ಅಂದರೆ ವಾ ವಸ್ತ್ರದಾನ ಮಾಡೋದು, ಹೂವು ಅದೇನೋ ಕೊಟ್ಟುಬಿಡೋದು, ಇದೇನೋ ವಸ್ತುಗಳನ್ನು ಕೊಟ್ಟುಬಿಡೋದು. ಯಾಕೆಂದರೆ ನನ್ನ ಕೆಲಸ ಮಾಡಿಕೊಟ್ರಿ ಅಂತ. ಏನಕ್ಕಾಗಿ ಬೇಕಿರ್ತಾನೆ ನಮಗೆ ಗುರು? ಅವ್ರು ನಮ್ಮ ಪ್ರಾಪಂಚಿಕ ಐಹಿಕ ವಸ್ತು ಭೋಗಗಳನ್ನು ಉಪಭೋಗ ಮಾಡಲಿಕ್ಕೆ ಅವನನ್ನು ಬಳಕೆ ಮಾಡ್ಕೋತೀವಿ ನಾವು. ಅದಕ್ಕೆ ಏನು ಹೇಳ್ತಾರೆ ಅವರು? ಇಂಗು ಜೀರಿಗೆಗಳು ಗಿರಾಕಿಗಳು ಆಗಿರುತ್ತಾರೆ. ದೇವರಿಗಾಗಿ ದೇವರು ಬೇಕು, ನನಗೆ ಭಗವಂತನ ತೋರಿಸ್ರಿ ಅಂತ ಕಸ್ತೂರಿ ಯಾರೂ ಕೇಳೋದಿಲ್ಲ. ಇಂಥವ್ರು ಭೇಟಿ ಆಗುವುದೇ ಇಲ್ಲ. ಹೋದರ ಸಂತರ ಚರಿತ್ರೆಯನ್ನು ಓದುವ ನಿಜ ಉದ್ದೇಶ ಏನಪ್ಪ? ಯಾವಾಗಾರು ಗುರುಗಳ ಹತ್ರ ಹೋದರೆ ಹೇಳೋದು ಫಸ್ಟ್ ಏನು? ಸಂತರ ಚರಿತ್ರೆ ಓದು. ಯಾಕೆಂದರೆ ದೇವರಿಗಾಗಿ ದೇವರು ಬೇಕು ಅಂತ ಅವ್ರನ್ನ ಅರಸ್ಕೊಂಡು ಹೋದರು ಪರಮಾತ್ಮನನ್ನು. ನಾವು ಪ್ರಾಪಂಚಿಕ ವಸ್ತು ಬೇಡಕ್ಕೆ ಹೋಗ್ತೀವಿ, ಅದಕ್ಕೆ ನಮಗೆ ಭಗವಂತ ಯಾವತ್ತೂ ಆ ಪ್ರಯತ್ನವೂ ಮಾಡೋದಿಲ್ಲ. ನಮಗೆ ಭಗವಂತ ಬೇಕಪ್ಪ, ಅವ್ರ ಚರಿತ್ರೆ ಓದ್ ಕೂಡಲೇ ಈ ಕಷ್ಟ ನಮಗೆ ಆಗಬೇಕು, ಬೇಡ ಭಗವಂತನೂ ಬೇಡ, ಕಷ್ಟನೂ ಬೇಡ ಅಂತ ಬರ್ತೀವಿ. ಕಷ್ಟ ಸಾಧ್ಯ ಅಲ್ಲ, ಭಗವಂತ ಸುಲಭ ಸಾಧ್ಯನಾಗಿರುತ್ತಾನೆ. ಗುಣವಾಗದೇ ಇರುವ ರೋಗಿಯನ್ನು ಪಡಿಸುವವನೇ ನಿಜವಾದ ವೈದ್ಯನು. ಅತ್ಯಂತ ವಿಷಯದಲ್ಲಿ ಮುಳುಗಿರುವ ಜನರನ್ನು ಮೇಲೆ ಎತ್ತುವವನೇ ನಿಜವಾದ ಸಂತನು. ಯಾವ ಗುಣ ಆಗದೇ ಇರೋ ರೋಗ ನಮಗಾಗಿದೆಯಪ್ಪ? ಮನೋರೋಗ. ನಾವೆಲ್ಲ ಮನೋರೋಗಿಗಳು. ಆ ಮನೋರೋಗದಿಂದ ಆಚೆ ತಂದು ಸದ್ವಸ್ತುವಿನ ದರ್ಶನವನ್ನು ಮಾಡಿಸಿ ಪ್ರಾಪ್ತಿ ಮಾಡಿಸ್ಕೊಳ್ಳೋನೆ ನಿಜವಾದ ಸದ್ಗುರುನಾಥ ಇರುತ್ತಾನೆ. ಅವನೇ ಭವರೋಗ ವೈದ್ಯ. ಮುಳುಗಿರೋ ಜನರನ್ನು ಮೇಲೆತ್ತುವವನು. ನಾವೆಲ್ಲ ಕೊಚ್ಚೆದಲ್ಲಿ ಬಿದ್ದಿದ್ದೀವಿ, ನಮ್ಮನ್ನು ಎತ್ತುವವನು ಹಿಡ್ಕೊಳ್ಳೋನು ಯಾರಪ್ಪ? ಸದ್ಗುರುನಾಥ. ನಮ್ಮನ್ನು ಏನು ಮಾಡ್ತಾನವನು? ನಮ್ಮನ್ನು ಎತ್ತಿ ಅವನು ಕೊಚ್ಚೆದಲ್ಲಿ ಕೈ ಹಾಕಿ ನಮ್ಮನ್ನು ಎತ್ತಿ ಕಮಲ ಮಾಡ್ತಾನವನು. ಸೊ ಹೀ ಈಸ್ ದಟ್ ಒನ್ ಹೂ ವಿಲ್ ಮೇಕ್ ಯು ರಿಯಲೈಸ್ ಹೂ ಯು ಆರ್, ಸದ್ಗುರುನಾಥ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಸದ್ಗುರುನಾಥ ಬಂದು, ಸದ್ಗುರು ಶ್ರೀ ಚಂದ್ರಕುಮಾರ್ ಅವರು ಬಂದರು. ಅವರು ಅದನ್ನು ಹೇಳಿದ್ರಪ್ಪ, ನೀನು ಮನೋರೋಗಿ ಇದ್ದಿ, ಮನಸ್ಸಿನ ಆಚೆ ಬಂದರೆ ನಿನಗೆ ಗೊತ್ತಾಗತ್ತೆ ನೀ ಆತ್ಮಜ್ಯೋತಿ ಇದ್ದಿ ಅಂತ. ಆತ್ಮಜ್ಯೋತಿಯನ್ನು ಹೆಂಗೆ ನೋಡಬೇಕು, ಹೆಂಗೆ ಆಗಬೇಕು ಅನ್ನೋದನ್ನು ತೋರಿಸಿ ತಿಳಿಸಿ ಅಂತ ಪ್ರಾಪ್ತಿ ಮಾಡಿಕೊಟ್ಟರು. ಅವನ ಹತ್ತಿರ ಹೋಗಿ ಕೇವಲ ನಾನು ಶರಣು ಬಂದಿರುತ್ತೇನೆ ಎಂದು ಅಂದರೆ ಸಾಕು, ಅವರು ಉದ್ಧಾರ ಮಾಡುತ್ತಾರೆ. ಇದನ್ನು ಹೇಳಬೇಕು ಬಾಯ್ಬಿಟ್ಟು ನಾವು. ಅಪ್ಪ ಸದ್ಗುರುನಾಥ, ನಾನು ನಿನ್ನ ಹತ್ರ ಬಂದಿದ್ದೀನಿ, ನನಗೆ ನಿನ್ನ ಬಿಟ್ಟು ಇನ್ನೇನು ಬೇಕಾಗಿಲ್ಲ. ನಾನು ನಿನ್ನ ಹತ್ರ ಬಂದಿದ್ದೀನಿ ಅಂದ್ರೆ ಶರಣು ಬಂದಿದ್ದೀನಿ, ನನಗೆ ನಿನ್ನ ಬಿಟ್ಟು ಇನ್ನೇನು ಬೇಕಾಗಿಲ್ಲ. ದೇವರಿಗಾಗಿ ದೇವರು ಬೇಕು ಅಂತ ಬೇಡೋರು ಇರಬೇಕು ಅಂದರೆ ಅದನ್ನು ಕೇಳಬೇಕಪ್ಪ. ತೋರಿಸು ನನಗೆ ಎಲ್ಲಿದ್ದಾನೆ ಭಗವಂತ, ಹೆಂಗಿದ್ದಾನೆ ಅಂದಾಗ ಅವನು ನಮ್ಮನ್ನು ಉದ್ಧಾರ ಮಾಡುತ್ತಾನೆ. ಈಗಿನ ಹಾಗೂ ಹಿಂದಿನ ಪ್ರಪಂಚದಲ್ಲಿ ಅಂಥದ್ದೇನೂ ವ್ಯತ್ಯಾಸವಿಲ್ಲ. ಆದರೆ ಮೊದಲಿನ ಜನರು ದೇವರನ್ನು ಮರೆಯುತ್ತಾ ಇರಲಿಲ್ಲ. ಇತ್ತೀಚೆಗೆ ಜನರು ಅತ್ಯಂತ ಸಂಕುಚಿತವಾಗಿರುತ್ತಾರೆ. ಮೊದಲು ಹಳ್ಳಿಗಳಲ್ಲಿ ಸ್ವಾಭಾವಿಕವಾಗಿ ಒಬ್ಬರಿಗೊಬ್ಬರು ಅನುಕೂಲರಾಗುವ
ಬುದ್ಧಿ ಉಳ್ಳವರಾಗಿದ್ದರು. ಆದರೆ ಈಗ ಕಾಲವು ಬದಲಾಗಿರುತ್ತದೆ. ನೀವೆಲ್ಲರೂ ನಾಮಸ್ಮರಣೆ ಮಾಡುತ್ತಾ ಇರುವುದನ್ನು ನೋಡಿ ನನಗೆ ಸಮಾಧಾನವೆನಿಸುತ್ತದೆ. ಏಕೆಂದರೆ ನನಗೆ ರುಚಿಸುವ ವಿಷಯವೇ ಇಷ್ಟೇ ಅಲ್ಲ, ಜನರಿಗೆ ರುಚಿಸುತ್ತಾ ಇರುವುದಲ್ಲವ ಅಲ್ಲ. ಮಹಾರಾಜರಂತಾರೆ, ನೀವೆಲ್ಲ ನಾಮಸ್ಮರಣೆ ಮಾಡೋದನ್ನು ನೋಡಿ ನನಗೆ ಆನಂದ ಆಗತ್ತೆ. ಯಾಕೆಂದರೆ ನನ್ನ ವಿಷಯ, ಯಾವ ವಿಷಯ ನನಗೆ ರುಚಿಸುತ್ತದೆಯೋ, ನನಗೆ ರಾಮನ್ ಬಿಟ್ಟು ಇನ್ಯಾವುದೋ ವಿಷಯ ರುಚಿಸುವುದಿಲ್ಲ, ಆ ಭಗವಂತನ ನಾಮ ಬಿಟ್ಟು ನಾನು ಇನ್ನೇನು ಮಾಡಲಿಲ್ಲ, ಅದನ್ನು ನೀವು ಮಾಡ್ತಿದ್ದೀರಾ ಅಂದರೆ ಇಷ್ಟೆಲ್ಲ ಜನರು ರುಚಿಸುತ್ತಾ ಇದೆಯಲ್ಲಪ್ಪ ನಿಮ್ಮೆಲ್ಲರಿಗೂ, ಅದನ್ನು ನೋಡಿ ನನಗೆ ಸಮಾಧಾನ ಅನಿಸುತ್ತದೆ. ಗುರುವಿಗೆ ಇದೇ ಅಪೇಕ್ಷೆ ಇರುತ್ತೆ ನಮ್ಮಿಂದ. ಏನಪ್ಪ, ನೀ ಭಗವಂತನ ನಾಮದಲ್ಲಿ ಮುಳುಗಿ ಆನಂದದಲ್ಲಿ ತೇಲಾಡು. ಭಗವಂತ ಆನಂದ ಸ್ವರೂಪಿ ಇದ್ಮೇಲೆ ನೀನು ಯಾಕೆ ದುಃಖ ಪಡ್ತಿದ್ದಿ? ಅದಕ್ಕೆ ಆ ದುಃಖದಿಂದ ಬಿಡುಗಡೆ ಹೊಂದಿಸ್ಲಿಕ್ಕೆ ಸದ್ಗುರು ನಮ್ಮ ಜೀವನದಲ್ಲಿ ಪದಾರ್ಪಣೆ ಕಾಲಿಡೋದು. ನಮ್ಮ ಮನೆ ಬಾಗಲ್ ತಟ್ತಾನೆ, ಟಕ್ 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 ಓಪನ್ ಕರೋ ಅಂತ. हमने ओपन किया तो वो हो जाएगा, नहीं ओपन किया तो ऐसे ही आया राम गया राम की तरह ಜಿಂದಗಿ ನಿಕಲ್ ಜಾएगा. ನಾನು ಹೇಳುವುದಷ್ಟನ್ನು ಮಾಡುವ ನಿಶ್ಚಯ ಮಾಡಿರಿ, ಯಾವುದೇ ಚಿಂತೆ ಮಾಡಬೇಡಿರಿ, ನಾನು ನಿಮ್ಮ ಭಾರವನ್ನು ತೆಗೆದುಕೊಂಡು ಇರುವೆನೆಂಬ ನಿರ್ಧಾರದಿಂದ ಆನಂದದಲ್ಲಿ ಪ್ರಪಂಚ ಮಾಡಿರಿ. ಹೆಂಗೆ? ಆನಂದದಲ್ಲಿ. ಯಾವುದೇ ಸ್ಥಿತಿಯಲ್ಲಿ ಸಮಚಿತ್ತ ಉಳ್ಳವನಿಗೆ ಆನಂದದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಕೇಕೆ ಹಾಕೋದು, ಕುಣಿಯೋದು ಅದು ಆನಂದ ಅಲ್ಲ. ಎಂಜಾಯ್ ಮಾಡ್ತಿದ್ದೀವಿ ನಾವು, ಇವಾಗ ಎಂಜಾಯ್ ಮಾಡೋದಲ್ಲಿ ಹೋಗ್ಬಿಟ್ಟು ಮನೆಗೆ ಬಂದ ಕೂಡಲೇ ಮುಖ ಡಲ್ಲಾಗಿ ಹೋಗಿರುತ್ತೆ. ಯಾಕೆಂದರೆ ಮನೆಗೆ ಬಂದ ಕೂಡಲೇ ಮತ್ತೆ ವಾಪಸ್ ಎಲ್ಲರೂ ಬಾಗಿಲು ಓಪನ್ ಆಗಿಬಿಡ್ತಾವೆ, ಎಲ್ಲ ಒಂದೊಂದು ಪ್ರಾಬ್ಲಮ್. ಅದು ಆನಂದ ಅಲ್ಲ, ಆನಂದವೇ ಅಲ್ಲ ಅದು ಪಲಾಯನವಾದ. ನಾನು ಏನೋ ಅರಸ್ಕೊಂಡು ಹೊರಗಡೆ ಹೋಗಿರ್ತೀನಿ, ಅಲ್ಲಿ ಸಮಾಧಾನ ಸಿಗತ್ತೆ ಅಂತ, ಅದಕ್ಕೆ ಆನಂದ ಅನ್ನೋದು. ಸಮಚಿತ್ತ ಉಳ್ಳವರಿಗೆ ಆನಂದದ ಸ್ಥಿತಿಯಲ್ಲಿ ಇದ್ದಾರೆ. ಅದಕ್ಕೆ ಮೀರಾಬಾಯಿ ಒಂದು ತನ್ನ ಪದದಲ್ಲಿ ಏನು ಹೇಳ್ತಾಳಪ್ಪ ಅಂದರೆ, कोई दिन ढोलिया न कोई दिन तलाई, कोई दिन भूई पर लौटना जी, मीरा कहे प्रभु गिरिधर नागर, आए दिन सो रहना जी, करना फकीरी फिर क्या दिलगिरी, सदा मगन में रहना जी, करना फकीरी फिर क्या दिलगिरी, क्या कहे प्रभु गिरिधर नागर, आए दिन सो रहना जी. परमात्मा के नाम जप में आए दिन सो रहना जी. मीराबाई जी कहती हैं, जैसे परमात्मा ने आज आपका दिन दिखाया है वैसा उसको स्वीकार करो. कोई दिन भूई पर लौटना पड़ेगा, कोई दिन आपको ज़मीन मिलेगा सोने के लिए, कोई दिन आपको डनलप का बेड मिलेगा. जो भी है परमात्मा की इच्छा से मिला है. कोई दिन खाजा, कोई दिन लड्डू मिलेगा खाने को, कोई दिन सूखी रोटी मिलेगी खाने को, तो उसे स्वीकार करो. श्री महाराज भी कहते हैं, आज पूरी श्रीखंड मिला है तो आनंद से महाराज ने दिया है, खाओ. कल रोटी चटनी खानी पड़ी तो भी रोटी चटनी परमात्मा ने दिया है, इस आनंद से खाओ. उसको आनंद की स्थिति कहते हैं. और नाम जप करते रहो और परमात्मा के आनंद में इस दुनिया का कारभार करो. ऐसा श्री महाराज हम सबको आज बोध करते हैं. इंदिನ ಬೋಧವಚನ, ಭಗವಂತನ ನಾಮದ ನಾದ ಹತ್ತಿತೆಂದರೆ ದುಃಖದ ಅರಿವು ಕಡಿಮೆಯಾಗುತ್ತದೆ. ದುಃಖದ ಅರಿವು ಇಲ್ಲವಾಯಿತೆಂದರೆ ದುಃಖ ಇದ್ದರೂ ಆಗುವ ಹಾನಿ ಏನು? ಪ್ರಶ್ನೆ. ಏನು ಹಾನಿ ಆಗತ್ತಪ್ಪ? ಈ ಘಟನೆಯಲ್ಲಿ ಏನೋ ಅನ್ಫೇವರೇಬಲ್ ಕಂಡೀಷನ್ ಇದೆ, ಆ ಘಟನೆ ಇದ್ದರೂ ನಿನ್ನ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗ್ತಿದೆ? ನೀ ಆನಂದದಲ್ಲಿ ಪ್ರಪಂಚ ಮಾಡ್ತಿದ್ಯಾ ಅಂದರೆ ಮತ್ತೆ ಪುನಃ ತಿಳ್ಕೊಳ್ಳಿ, ಆನಂದ ಅಂದರೆ ಕೇಕೆ ಹಾಕೋದಲ್ಲ, ಕುಣಿಯೋದಲ್ಲ. ಆನಂದ ಮೀನ್ಸ್ ಇಟ್ ಈಸ್ ಅ ಸ್ಟೇಟ್ ಡಿವೈಡ್ ಆಫ್ ಬೋತ್ ದ ಸಿಚುವೇಶನ್ಸ್. ನಿನಗೇನು ಅನ್ನಿಸ್ತಾ ಇಲ್ಲ, ನೀ ಸಿಚುವೇಶನ್ನ ನೋಡ್ತೀಯಾ, ಅಬ್ಸರ್ವ್ ಮಾಡ್ತೀಯಾ, ಫೇಸ್ ಮಾಡ್ತೀಯಾ, ಅದರದಿಂದ ಮುಂದಿನ ಸಿಚುವೇಶನ್ಗೆ ಮತ್ತೆ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಹೋಗ್ತಿ. ಅಲ್ಲಿ ನಿನಗೇನು ಇದು ಸುಖನೂ ಅನ್ಸಲ್ಲ, ದುಃಖನೂ ಅನ್ಸಲ್ಲ, ನಗೋದು ಇಲ್ಲ, ಅಳೋದು ಇಲ್ಲ, ಏನೂ ಇಲ್ಲ. ಆ ಸ್ಥಿತಿಗೆ ಆನಂದದ ಸ್ಥಿತಿ ಅನ್ನುತ್ತಾರೆ. ಆನಂದದಲ್ಲಿ ನಾವು ಪ್ರಪಂಚವನ್ನು ಮಾಡೋಣ, ಭಗವಂತನ ಹೊಂದೋಣ, ಅವನ ನಾಮಸ್ಮರಣೆಯನ್ನು ಅಖಂಡ ಅರಿವಲ್ಲಿ ಇಟ್ಕೊಂಡು ನಾವೆಲ್ಲರೂ ಆನಂದದಲ್ಲಿ ಮತ್ತೊಮ್ಮೆ ಇರೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜಯ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.